ಅಲ್ಲ, ಎಲ್ಲಿಂದ ಬರ್ತಾ ಇದ್ದಾರೆ ಅವರು? ಪಂಜಾಬಿಂದ ಬರ್ತಾ ಇದ್ದಾರಾ? ದೆಹಲಿಯಿಂದ ಬರ್ತಾ ಇದ್ದಾರಾ? ಎಲ್ಲಿಂದ ಬರ್ತಿದ್ದಾರೆ? ಎಲ್ಲಿ ದೇಶದ್ರೋಹದ ಸರ್ಕಾರ ಇದೆ ವೆಸ್ಟ್ ಬೆಂಗಾಲ್ನಲ್ಲಿ ಜಾಗ ಕೊಡಿ, ನಾವು ಅಲ್ಲಿ ತಂತಿ ಬೇಲಿಯನ್ನು ಹಾಕಬೇಕು ಮತ್ತು ಬಲವಾದ ಬೇಲಿಯನ್ನು ಹಾಕಬೇಕು ಒಳಗಡೆ ಬರದಂತೆ ಅಂತ ಹೇಳಿ ನಮ್ಮ ದೇಶದ ಗೃಹ ಮಂತ್ರಿಗಳು ಅನೇಕ ಸಾರಿ ಸರ್ಕಾರಕ್ಕೆ ಪತ್ರ ಬರೆದ್ರು, ನೋಟಿಸನ್ನು ಕೊಟ್ಟರು. ಮುಖ್ಯಮಂತ್ರಿಗಳು ಮಾತೇ ಕೇಳಲ್ಲ. ಯಾಕೆ ಅಂತೇಳಿ ಅವ್ರಿಗೆ ಬಾಂಗ್ಲಾದೇಶದ ಮತದಾರರು ಬೇಕು, ಬಾಂಗ್ಲಾದೇಶದಿಂದ ಬಂದಂಥವ್ರಿಗೆ ವೋಟರ್ಸ್. ಈ ಥರದ ದೇಶದ್ರೋಹಿ ಸರ್ಕಾರ ಅಲ್ಲಿರೋದ್ರಿಂದ ಆ ಮಾರ್ಗವಾಗಿ ನಮ್ಮ ದೇಶದ ಒಳಗಡೆ ಬರ್ತಾ ಇದ್ದಾರೆ. ಹಾಗಾಗಿ ಈಗ ಬರ್ತಕ್ಕಂಥ ದಿನಗಳಲ್ಲಿ ಈ ನಮ್ಮ ಕೇಂದ್ರ ಸರ್ಕಾರ ಭಾಳ ಗಂಭೀರವಾಗಿ ಈ ವಿಷಯವನ್ನು ತೆಗೆದುಕೊಂಡಿದೆ. ಬಾಂಗ್ಲಾದೇಶದವ್ರನ್ನ ಒಳಗಡೆ ಬರಬಾರ್ದು ಅಂತ ಹೇಳಿದ್ರೆ ವೆಸ್ಟ್ ಬೆಂಗಾಲ್ನಲ್ಲಿ ಒಂದು ರಾಷ್ಟ್ರೀಯ ಸರ್ಕಾರ ಅಲ್ಲಿ ಆಯ್ಕೆ ಆಗಿ ಬರಬೇಕು. ಆಗ ಇದನ್ನ ತಡೆ ಹಾಕ್ಬೋದು ಅಂತೇಳಿ ಹೇಳಬೇಕು. ನೋಡಿ, ಯಾರು ಪೊಲೀಸರು ಕೆಲಸವನ್ನು ಮಾಡಬೇಕಾಗಿತ್ತು, ಪೊಲೀಸರ ಕೆಲಸವನ್ನು ನಮ್ಮ ಪುನೀತ್ ಕೆರೆಹಳ್ಳಿ ಮಾಡ್ತಾ ಇದ್ದಾನೆ. ಅವರು ನೀವೆಲ್ಲಿಂದ ಬಂದಿದ್ದೀರಿ ಅಂತ ಹೇಳಿದ್ರೆ ಬಾಂಗ್ಲಾದೇಶದಿಂದ ಅಂತ ಹೇಳ್ತಾನೆ. ಪುನೀತ್ ಕೆರೆಹಳ್ಳಿ ಹೋಗಿ ಮೈಕ್ ಹಿಡಿದು ಕೇಳಿದಾಗ ನೀವೆಲ್ಲಿಂದ ಬಂದಿದ್ದೀರಿ ಅಂದ್ರೆ ಬಾಂಗ್ಲಾದೇಶದಿಂದ ಬಂದಿದ್ದೀರಿ, ಎಷ್ಟು ದಿವಸ ಆಯಿತು ಅಂತ ಹೇಳಿದು ಉತ್ತರ ಕೊಡ್ತಾನೆ. ಏನು ತೆಗೆದುಕೋ, ಇಲ್ಲೆಲ್ಲ ರೇಷನ್ ಕಾರ್ಡ್ ತೆಗೆದುಕೊಂಡಿದ್ದೀನಿ, ಎಲ್ಲ ತೆಗೆದುಕೊಂಡಿದ್ದೀನಿ ಅಂತ ಹೇಳ್ತಾನೆ. ಅಂದರೆ ಯಾರು ಬಾಂಗ್ಲಾದೇಶದಿಂದ ನಮ್ಮ ರಾಜ್ಯದಲ್ಲಿ ದೇಶದೊಳಗಡೆ ಅಂತೂ ಬಂದಿದ್ದಾರೆ, ನಮ್ಮ ರಾಜ್ಯದೊಳಗಡೆ ಬೆಂಗಳೂರಿನಲ್ಲಿ ಮತ್ತು ಬೇರೆ ಬೇರೆ ಕಡೆಗಳಲ್ಲಿ ಸಾವಿರಾರು ಸಂಖ್ಯೆನಲ್ಲಿ ಬಂದಿದ್ದಾರೆ, ನಮಗೆಲ್ಲರಿಗೂ ಕೂಡ ಗೊತ್ತಿದೆ. ಅದನ್ನು ಪತ್ತೆ ಹಚ್ಚತಕ್ಕಂಥ ಕೆಲಸವನ್ನು ಸರ್ಕಾರ ಮಾಡಬೇಕಾಗಿತ್ತು, ಮಾಡ್ತಾ ಇಲ್ಲ. ಆ ಕೆಲಸವನ್ನು ನಮ್ಮ ಪುನೀತ್ ಕೆರೆಹಳ್ಳಿ ಅವರು ಮಾಡ್ತಾ ಇದ್ದರೆ ಅವ್ರ ಮೇಲೆ ಕೇಸ್ ಹಾಕ್ತಕ್ಕಂಥದ್ದು ಈ ಸರ್ಕಾರದ ಧೋರಣೆ ಏನಿದೆ, ಇದು ಅತ್ಯಂತ ದೇಶದ್ರೋಹಿ ಧೋರಣೆ ಅಂತಕ್ಕಂಥದ್ದನ್ನು ನಾನು ಹೇಳೋದಕ್ಕೆ ಬಯಸ್ತೇನೆ. ಈ ಥರದ ಕ್ರಮಗಳನ್ನು ಬಿಡಬೇಕು. ಪುನೀತ್ ಕೆರೆಹಳ್ಳಿ ಏನು ಕೆಟ್ಟ ಕೆಲಸ ಏನು ಮಾಡ್ತಾ ಇದ್ದಾರೆ? ಅವ್ರ ಮೇಲೆ ಕೇಸ್ ಹಾಕೋದಕ್ಕೆ, ಪುನೀತ್ ಕೆರೆಹಳ್ಳಿ ಮೇಲೆ ಕೇಸ್ ಹಾಕೋದಕ್ಕೆ ಕೆಟ್ಟ ಕೆಲಸ ಏನು ಮಾಡಿದ್ದಾರೆ? ಬಾಂಗ್ಲಾದೇಶದವ್ರನ್ನ ಡ್ರಗ್ಸ್ ಮಾರಾಟ ಮಾಡ್ತಕ್ಕಂಥವ್ರನ್ನ, ದೇಶದ್ರೋಹಿ ಕೆಲಸ ಮಾಡ್ತಕ್ಕಂಥವ್ರನ್ನ, ನಮ್ಮ ದೇಶದಲ್ಲಿ ವಿದೇಶದಿಂದ ಬಂದು ಅಕ್ರಮವಾಗಿ ಮತದಾರರಾಗ್ತಕ್ಕಂಥವ್ರನ್ನ ಪತ್ತೆ ಹಚ್ಚಿ ಸರ್ಕಾರಕ್ಕೆ ಹಿಡ್ಕೊಡೋದು ತಪ್ಪ? ಯಾರು ದೇಶದ್ರೋಹದ ಕೆಲಸವನ್ನು ಮಾಡ್ತಾರೆ ಅವ್ರ ಮೇಲೆ ಕೇಸ್ ಹಾಕಲ್ಲ, ಇವ್ರ ಮೇಲೆ ಕೇಸ್ ಹಾಕ್ತಕ್ಕ. ಹಾಗಾಗಿ ಈ ಸರ್ಕಾರದ ಧೋರಣೆ ಏನಿದೆ ಇದು ಅತ್ಯಂತ ದೇಶದ್ರೋಹಿ ಸ್ಥಾನದಿಂದ ಕೂಡಿರ್ತಕ್ಕಂಥದ್ದು. ಇದನ್ನು ಭಾರತೀಯ ಜನತಾ ಪಾರ್ಟಿ ಬಲವಾಗಿ ಖಂಡಿಸುತ್ತೆ.